ವಾಂಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೆ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1088ನೆಯ ಅನುಶಾಸನ ಪರ್ವದ 21ನೇ ಭಾಗವನ್ನು ಇವತ್ತು ನಾವು ಕೇಳಬೇಕಾಗಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 22ನೇ ಅಧ್ಯಾಯ, ಅದರ 103ನೇ ಶ್ಲೋಕ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 45ನೇ ಅಧ್ಯಾಯ, ಅದರ 222ನೇ ಶ್ಲೋಕ. ವೈಷ್ಣವ ಪಾಠದಲ್ಲಿ 33ನೇ ಅಧ್ಯಾಯ, ಅದರ 195ನೇ ಶ್ಲೋಕ. ಗೀತಾ ಪ್ರಶ್ನ ಪಾಠದಲ್ಲಿ 14ನೇ ಅಧ್ಯಾಯ, ಅದರ 237ನೇ ಶ್ಲೋಕವನ್ನು ಹಿಂದೆ ನೋಡಿ ಮುಗಿಸಿದ್ದೇವೆ. ಅಲ್ಲಿಂದ ಮುಂದೆ ಈ ಉಪಮನ್ಯುವಿನ ಕಥೆಯನ್ನ, ಆತನಿಗೆ ಶಿವ ಪ್ರತ್ಯಕ್ಷನಾಗಿ ಅನುಗ್ರಹಿಸಿದ್ದನ್ನ ಇವತ್ತು ನಾವು ಕೇಳಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಶಿವಭಕ್ತಸ್ಯ ಉಪಮನ್ಯೋಃ ಮುನೇಃ ಕಥಾ ಇದಾनीं ಪ್ರವರ್ತತೆ. ತತ್ರೈವ ಅಧ್ಯಾಯೇ ಶಿವಃ ಪ್ರಸನ್ನಃ ಅನೇಕೇಭ್ಯಃ ಪುರುಷೇಭ್ಯಃ ಅನೇಕಾಭ್ಯಃ ಸ್ತ್ರೀಭ್ಯಶ್ಚ ವರಂ ದದೌ ಸಂತಾನಮಪಿ ಅನುಜಗ್ರಾಹ ಇತಿ ಕಥಾ ವರ್ತತೆ. ತತ್ರ ಪ್ರವರ್ತಮಾನ ಕಾಚನ ಕಥಾ ಅತ್ರೇಃ ಪತ್ನಿ ಅನಸೂಯ ತಸ್ಯಾಃ ಕಥಾ. ಸಾಪಿ ಕೇನಚಿತ್ ಕಾರಣೇನ ಭರ್ತ್ರ ಅರ್ತ್ರಿಣ ವಿಯುಕ್ತ ತತ್ ಸಮೀಪಂ ಗಂತುಂ ನೈಚ್ಛತ್. ಶಿವೋಪಿ ಪ್ರಸನ್ನಃ ಭೂತ್ವಾ ತಸ್ಯೈ ಭರ್ತಾರಂ ವಿನೈವ ತ್ವಂ ಸಂತಾನಂ ಪ್ರಾಪ್ಸ್ಯಸಿ ಇತಿ ವರಂ ಪ್ರಾದಾತ್. ಗಂಡನ ನೆರವಿಲ್ಲದೆ ನೀನೇ ಸಂತಾನವನ್ನು ಪಡ್ಕೊಳ್ಳುತ್ತೆ ಅಂತ ಶಿವ ಅತ್ರಿಗಳ ಪತ್ನಿಯಾದ ಅನಸೂಯೆಗೆ ವರ ಕೊಟ್ಟದ್ದನ್ನ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೂಕ್ಷ್ಮ ವಿಷಯಗಳು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದದ್ದನ್ನು ಕೂಡ ನಾವು ಕೇಳಿದೆವು. ಉತ್ಪತ್ತಿ ಅಸಂಭವಾತ್ ಮತ್ತು ಯೋನೇಶ್ ಶರೀರಂ ಅನ್ನುವ ಸೂತ್ರಗಳು ಏನು ಹೇಳ್ತವೆ ಅಂತ ಅನ್ನೋದನ್ನೆಲ್ಲ ಕಳೆದ ದಿವಸ ನೋಡಿದ್ದೀವಿ. ಕೇವಲ ಸ್ತ್ರೀಯಿಂದ ಉತ್ಪನ್ನ ಆಗುವುದು ಸಾಧ್ಯ ಇಲ್ಲ. ಕೇವಲ ಅನಸೂಯೆಯಿಂದ ಅತ್ರಿಗಳ ಬೆಂಬಲವಿಲ್ಲದೆ ಈ ಒಂದು ಸಂತಾನ ಹೇಗಾಯಿತು ಅಂತ ಪ್ರಶ್ನೆ ಮಾಡಿಕೊಂಡು ಅಲ್ಲಿ ಬಂದಿರುವಂತಹ ಅನೇಕ ವಿಷಯಗಳನ್ನೆಲ್ಲ ನಾವು ನೋಡಿದೆವು. ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಸೃಷ್ಟಿಯೂ ಕೂಡ ಲಿಂಗಾಂಕ ಮತ್ತು ಭಗಾಂಕ, ಹಾಗೆ ಪ್ರತಿಯೊಂದು ಸೃಷ್ಟಿಗೂ ಕೂಡ ಶಿವ ಮತ್ತು ಪಾರ್ವತಿಯರ ಅನುಗ್ರಹ ಬೇಕೇ ಬೇಕು ಅಂತ ಅನ್ನೋದನ್ನೆಲ್ಲ ನೋಡಿದ್ವಿ. ಅಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ನೋಡಿಕೊಂಡು ಇವತ್ತಿನ ಈ ಭಾಗವನ್ನ ಪ್ರವೇಶಿಸೋಣ. ಸ್ಪೃಷ್ಟ್ಯೈವಯಂ ಪ್ರೀತಿಮತಾ ನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ ಅಂತ
ಕುಂತಿಯ ಬಗ್ಗೆ ಒಂದು ಕಥಾ ಕೇಳಿ ಬರ್ತದೆ. ಕುಂತಿ ಗಂಡನ ಸಂಪರ್ಕವಿಲ್ಲದೆ ಅಥವಾ ಗಂಡಸು ಅವನ ಸಂಪರ್ಕವಿಲ್ಲದೆ ಅವನ ತೇಜಸ್ಸಿನ ಸಂಪರ್ಕವಿಲ್ಲದೆ ಗರ್ಭ ಧರಿಸಿದ್ದು ಹೇಗೆ? ಸ್ತ್ರೀಯೊಬ್ಬಳಿಗೆ ತಾನೇ ಗರ್ಭ ಧರಿಸುವುದು ಸಾಧ್ಯ ಇಲ್ಲ ಅಂತ ಆದ್ಮೇಲೆ ಕುಂತಿ ಹೇಗೆ ಗರ್ಭ ಧರಿಸಿದ್ರು ಅಂತ ಒಂದು ಜಿಜ್ಞಾಸೆ ಅಲ್ಲಿ ಬಂದಿತ್ತು. ಅದಕ್ಕೆ ಉತ್ತರವನ್ನ ಮೊದಲನೇದಾಗಿ ಈಗ ನೋಡೋಣ. ಕುಂತಿ ವಾಯುವಿನ ಮೂಲಕ ಮಗನನ್ನು ಪಡ್ಕೊಂಡ್ಲು. ಸ್ಪೃಷ್ಟಿಯ ಕೇವಲ ಸ್ಪರ್ಶದಿಂದ ಪಡ್ಕೊಂಡ್ಲು ಅಂತ ಅಲ್ಲಿದೆ. ಹಾಗೆ ತಾತ್ಪರ್ಯ ನಿರ್ಣಯದ 12ನೇ ಅಧ್ಯಾಯದಲ್ಲೂ ಕೂಡ ಕೇವಲ ಸ್ಪರ್ಶದಿಂದ ಆ ಮಗ ಹುಟ್ಟಿದ ಅಂತ ಅಲ್ಲಿ ವರ್ಣಿಸ್ತಾರೆ. ಸಂಸ್ಪರ್ಶ ಮಾತ್ರ ಅಭವತ್ ಬಲದ್ವಯೇ ಸಮೋ ಜಗತ್ಯಸ್ತಿ ನಯಸ್ಯ ಕಶ್ಚಿತ್. ಕೇವಲ ವಾಯುವಿನ ಸಂಸ್ಪರ್ಶದಿಂದಲೇ ಈ ಕುಂತಿಯಲ್ಲಿ ಭೀಮಸೇನ ಹುಟ್ಟಿದ ಅಂತ. ಪುರುಷ ಇಲ್ಲದೆ ಸ್ತ್ರೀಯಲ್ಲಿ ಗರ್ಭ ಹುಟ್ಟುವುದು ಅನ್ನೋದಕ್ಕೆ ಹೀಗರ್ಥ ಇದೆ. ಸ್ತ್ರೀಯ ಒಂದು ಭಾಗ, ಸ್ತ್ರೀಯ ಶೋಣಿತ ಅಥವಾ ಅಂಡಾಣು, ಪುರುಷನ ತೇಜಸ್ಸು ಅಥವಾ ವೀರ್ಯಾಣು, ಇವುಗಳ ಮೂಲಕ ಗರ್ಭಧಾರಣೆ ಆಗುವುದೇನಿದೆಯಲ್ಲ, ಇದು ಸಂಹಿತ ಎಲ್ಲ ಕಡೆ ಜಗತ್ತಿನಲ್ಲಿ ಆಗುವುದು ಈ ಥರದ್ದು. ಆದರೆ ಈ ದೇವತೆಗಳಲ್ಲಿ ಇಂಥ ಕೆಲವು ಅಪರೂಪದ ಉದಾಹರಣೆಗಳಿರ್ತವೆ. ಸಂತಿ ದೇವನಿಕಾಯಾಶ್ಚ ಸಂಕಲ್ಪಾತ್ ಜನಯಂತಿಯೇ ವಾಚಾ ದೃಷ್ಟ್ಯಾ ತಥಾ ಸ್ಪರ್ಶಾತ್ ಸಂಘರ್ಷೇಣೇತಿ ಪಂಚಥಾ. ಮಹಾಭಾರತದಲ್ಲೇ ಬರುವಂತಹ ಒಂದು ಶ್ಲೋಕ, ಎಲ್ಲಿ ಬಂದಿದೆ ಅಂತ ನನಗೂ ನೆನಪಿಲ್ಲ. ದೇವನಿಕಾಯ, ದೇವತೆಗಳು ಈ ಥರ ಸಂತಾನೋತ್ಪತ್ತಿಗೆ ಕಾರಣರಾಗ್ತಾರೆ. ಸಂಕಲ್ಪಾತ್, ಕೇವಲ ಇಚ್ಛೆಯಿಂದ, ಗಂಡ ಮತ್ತು ಹೆಂಡತಿಯ ಇಚ್ಛೆಯಿಂದ ಶಾರೀರಿಕ ಸಂಪರ್ಕವಿಲ್ಲದೆ ಮಕ್ಕಳಾಗ್ತಾರೆ. ವಾಚ, ಕೇವಲ ದೃಷ್ಟಿಯಿಂದ ಮಕ್ಕಳಾಗ್ತಾರೆ. ಸ್ಪರ್ಶದಿಂದ. ಸಂಘರ್ಷಾತ್, ಸಂಘರ್ಷ ಅಂದ್ರೆ ಆ ದೇವತೆಗಳು ಅಥವಾ ಋಷಿಗಳು ಅವರ ನಡುವೆ ಗಂಡು ಹೆಣ್ಣುಗಳ ದೈಹಿಕ ಸಂಪರ್ಕದಿಂದಲೂ ಕೂಡ ಮಕ್ಕಳಾಗ್ತಾರೆ. ಹೀಗೆ ಮುಖ್ಯ ಪ್ರಾಣ ಆ ಕುಂತಿ ಮುಟ್ಟಿ ಅವಳಲ್ಲಿ ಭೀಮಸೇನನ್ನ ಹುಟ್ಟಿಸಿದ. ನೇರವಾಗಿ ಶಾರೀರಿಕ ಸಂಪರ್ಕವೇ ಆಗಬೇಕಾಗಿಲ್ಲ. ಅಲ್ಲೂ ಕೂಡ ಗಂಡಿನ ನೆರವಿಲ್ಲದೆ ಅವಳಿಗೆ ಸಂತಾನೋತ್ಪತ್ತಿ ಆಗಿಲ್ಲ. ಗಂಡಿನ ನೆರವಿದ್ದೇ ಆಗಿದೆ, ಆದರೆ ಶಾರೀರಿಕ ಸಂಪರ್ಕವೇ ಆಗಬೇಕಾಗಿಲ್ಲ. ದೊಡ್ಡ ದೊಡ್ಡ ದೇವತೆಗಳಿಗೆ ಆ ಥರ ಕೇವಲ ಇಚ್ಛೆಯಿಂದಲೂ ಸಂತಾನೋತ್ಪತ್ತಿ ಆಗಬಹುದು. ಆದ್ದರಿಂದ ಕೇವಲ ಸ್ತ್ರೀಯಿಂದ ಆಗೋದಿಲ್ಲ ಅನ್ನೋ ಮಾತಿಗೆ ಉತ್ಪತ್ತಿ ಸಂಭವಾತ್ ಅನ್ನೋ ಸೂತ್ರದಲ್ಲಿ ಏನು ಮಾತು ಬಂದಿದೆ, ಅದಕ್ಕೆ ವಿರೋಧ ಏನಿಲ್ಲ. ಪುರುಷನ ನೆರವೇ ಬೇಕು, ಆದರೆ ಜನಸಾಮಾನ್ಯರಿಗೆ ಹೇಗೆ ಬೇಕೋ ಹಾಗೆ ಆ ಸ್ತ್ರೀ ಪುರುಷರ ಸಮಾಗಮವೇ ಆಗಬೇಕು ಅಂತ ಅಲ್ಲಿ ನಿಯಮ ಏನಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಇನ್ನೊಂದು ಸಂಶಯವನ್ನ ಒಬ್ಬರು ವ್ಯಕ್ತಪಡಿಸಿದ್ರು. ಹರಿಕಥಾಮೃತಸಾರದಲ್ಲಿ 6ನೆಯ ಪಂಚಮಹಾಯಜ್ಞ ಸಂಧಿಯಲ್ಲಿ ಜನನಿ ಪಿತ ಭೂ ವಾರಿರಾಂಬರ ಎನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ಅಂತ ಹೀಗೆ ಆ ಶ್ಲೋಕ ಇದೆ. ಮೊದಲನೇ ಪದ್ಯ, ತಂದೆ, ಜನನಿ ಅಂದ್ರೆ ತಾಯಿ, ಪಿತಾ ಅಂದ್ರೆ ತಂದೆ, ಭೂ ಅಂದ್ರೆ ಭೂಮಿ, ಮತ್ತೆ ಮೇಘ, ವಾರಿದ ಅಂದ್ರೆ ಮೋಡ, ಅಂಬರ ಅಂದ್ರೆ ಆಕಾಶ. ಈ 5 ಅಗ್ನಿಗಳಲ್ಲಿ ನಾರಾಯಣನ ವ್ಯಾಪಾರಗಳನ್ನ, ನಾರಾಯಣ ಹೇಗೆ ಕಾರ್ಯ ಮಾಡ್ತಾನೆ ಅಂತ ಅನ್ನೋದನ್ನ ತಿಳ್ಕೊಂಡು ಆ ಪ್ರಕಾರ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಸಂಗತಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವರ್ಣಿತ ಆಗಿದೆ. ದ್ಯುಪರ್ಜನ್ಯ ಧರ ಅಂಬು ಧರಾ ಪುಂಸ್ತ್ರೀ ಸಂಸ್ಥಿತಂ ಪಂಚರೂಪಿಣಂ ನಾರಾಯಣಂ ವಾಸುದೇವಂ ತಥಾ ಸಂಕರ್ಷಣಂ ಪ್ರಭುಂ ಪ್ರದ್ಯುಮ್ನಂ ಚ ಅನಿರುದ್ಧಂ ಚ ಕ್ರಮಾಧ್ಯಾಯಂಸ್ತು ಸರ್ವದಾ ಪಂಚಾಗ್ನಿವಿನ್ನಾಮ ಭವೇತ್ ಸಯಾತಿ ಪರಮಂ ಪದಂ ನಾಸ್ಯ ಸಂಸರ್ಗ ದೋಷೋಸ್ತಿ ಕದಾಚನ ಭವಿಷ್ಯತಿ ಸಂಸರ್ಗ ದೋಷೋಪಿ ಕದಾಚನ ಭವಿಷ್ಯತಿ ಇದು ತ್ರೈವಿದ್ಯೆ. ತ್ರೈವಿದ್ಯ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯರು ಉದ್ಧರಿಸಿ ಆ ಶಾಸ್ತ್ರೀಯ ತತ್ವವನ್ನ ಆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ
ವರ್ಣಿಸ್ತಾರೆ. ಅದು ಆ ಕೊನೆಯ ಅಧ್ಯಾಯದ ಬೃಹದಾರಣ್ಯಕ ಉಪನಿಷತ್ತಿನ ಕೊನೆಯ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ದ್ಯುಲೋಕ, ಮೇಘಮಂಡಲ, ಪೃಥ್ವಿ, ಪುರುಷ, ಸ್ತ್ರೀಯರಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಹೆಸರಿನಿಂದ ಮತ್ತೆ ಪ್ರತ್ಯೇಕವಾಗಿ ನಾರಾಯಣಾದಿ ಪಂಚರೂಪದಿಂದ ಆ ಭಗವಂತ ಇದ್ದಾನೆ. ಅವನನ್ನು ಯಾರು ತಿಳಿದು ಅನುಸಂಧಾನಕ್ಕೆ ತಂದುಕೊತಾನೆ ಅವನು ಪಂಚಾಗ್ನಿ ವೇತ್ತ ಅಂತ ಕರೆಸ್ಕೊತಾನೆ. ನಾಸ್ಯ ಸಂಸರ್ಗ ದೋಷೋಪಿ ಕದಾಚನ ಭವಿಷ್ಯತಿ. ಈ ಜಗತ್ತಿನಲ್ಲಿ ಇದ್ದೇವೆ ಅಂದಮೇಲೆ ಅನೇಕ ಪಾಪಿಷ್ಠರ ಸಂಸರ್ಗ ಹಾಗೆ ಆಗ್ತದೆ. ಆದರೆ ಪರಮಾತ್ಮನ ಈ ವ್ಯಾಪಾರವನ್ನು ತಿಳಿದವನು ಆ ಸಂಪರ್ಕದ ದೋಷಕ್ಕೆ ಒಳಗಾಗುವುದಿಲ್ಲ ಅಂತ ಅದರ ಅಭಿಪ್ರಾಯ ತಿಳಿಸಿದ್ದಾರೆ. ಈ 5 ಅಗ್ನಿಗಳ ಬಗ್ಗೆ ಇಲ್ಲೆಲ್ಲ ವರ್ಣನೆ ಬಂತಾರೆ. ಸ್ತ್ರೀ, ಪುರುಷ, ಪೃಥ್ವಿ, ಮೇಘಮಂಡಲ, ದ್ಯುಲೋಕ ಅಂತ ಹೀಗೆಲ್ಲ ಇಲ್ಲಿ ವರ್ಣನೆ ಬಂದಿದೆ. ಈ ವರ್ಣನೆ ಹಾಗಾದ್ರೆ ಯಾವುದಕ್ಕೆ ಸಂಬಂಧಪಟ್ಟದ್ದು? ನಾವೀಗಾಗಲೇ ಯೋನೇಶ್ ಶರೀರವನ್ನು ಸೂತ್ರದಲ್ಲಿ ನೋಡಿದ್ವಿ. ಕೆಲವು ಕಡೆ ಕೇವಲ ಗರ್ಭದಿಂದ ಹೊರಗೆ, ಕೆಲವು ಕಡೆ ಕೇವಲ ತಾಯಿಯಿಂದ, ಕೆಲವು ಕಡೆ ಕೇವಲ ತಂದೆಯಿಂದ, ಕೆಲವು ಕಡೆ ಕೇವಲ ಸ್ಥಾವರಗಳಲ್ಲಿ ಹೀಗೆಲ್ಲ ಉತ್ಪತ್ತಿ ಆಗ್ತದೆ ಅಂತ ವರ್ಣನೆ ಬಂತು. ಹಾಗಾದ್ರೆ ಇಲ್ಲಿ ಹೇಳಿರುವ ಈ ಪಂಚಾಗ್ನಿ ವಿದ್ಯಾ ಇದನ್ನು ಹೊಂದಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಆ ಯೋನೇಶ್ ಶರೀರಮ್ಮ ಸೂತ್ರವನ್ನು ವ್ಯಾಖ್ಯಾನಿಸುವಾಗ ಆಚಾರ್ಯರು ಪೌಷ್ಯಾಯನ ಶ್ರುತಿ ಅಂತ ಒಂದನ್ನೇನು ಉದ್ಧರಿಸಿದ್ದಾರೆ. ಅದಕ್ಕೆ ಆ ಶ್ರುತಿಯಲ್ಲೇ ಈ ಪ್ರಶ್ನಕ್ಕೆ ಉತ್ತರ ಇದೆ. ಸಂಮಿತಂ ಅಸಂಮಿತಂ ಅಂತ 2 ರೀತಿಯಾದಂತಹ ಉತ್ಪತ್ತಿಗಳನ್ನ ಅಲ್ಲಿ ಹೇಳಿದ್ದಾರೆ. ಸಂಮಿತ ಅಂದ್ರೆ ಜನಸಾಮಾನ್ಯರಲ್ಲಿ ಹೇಗೆ ನಡೀತದೆ, ಸಾಮಾನ್ಯ ವ್ಯಕ್ತಿಗಳಲ್ಲಿ ಹೇಗೆ ನಡೀತದೆ, ಅದೆಲ್ಲ ಸಂಮಿತ. ಅಸಂಮಿತ ಅಂದ್ರೆ ಕೆಲವು ಅಪರೂಪದ ಉದಾಹರಣೆಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದವರಲ್ಲಿ ನಡೆಯುವಂತಹ ಒಂದು ವರ್ಣವೇ ಅಸಂಮಿತ ಅನ್ನುವಂಥ ವರ್ಣನೆ. ಈ ಪಂಚಾಗ್ನಿ ವಿದ್ಯೆಯ ವರ್ಣನೆ ಏನಿದೆಯಲ್ಲ ಇದು ಸಂಮಿತ. ಇದು ಎಲ್ಲ ಕಡೆ ಜನಸಾಮಾನ್ಯರಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಇದು. ಅದನ್ನ ದಾಸರು ಹೇಳಿದ್ದಾರೆ. ಉಪನಿಷತ್ನಲ್ಲಿ ಅದೇ ವರ್ಣಿತ ಆಗಿದೆ. ಉಪನಿಷತ್ತಿನಲ್ಲಿ ವರ್ಣಿತ ಆಗಿರುವುದನ್ನೇ ದಾಸರು ಹೇಳಿದ್ದಾರೆ. ಅದು ಸಾಮಾನ್ಯವಾದ ಉತ್ಪತ್ತಿಗೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಳ್ಬೇಕು. ಕೆಲವು ಅಪವಾದಗಳ ಉತ್ಪತ್ತಿಯನ್ನೇ ಅಸಂಮಿತ ಅನ್ನುವ ಶಬ್ದದಿಂದ ಈ ಪೌಷ್ಯಾಯನ ಶ್ರುತಿ ಯೋನೇಶ್ ಶರೀರಮ್ಮನ ಸೂತ್ರದಲ್ಲಿ ಉದ್ಧರಿಸಲ್ಪಟ್ಟದ್ದು ಅದು ವರ್ಣನೆ ಮಾಡ್ತದೆ. ಅವು ಕೆಲವು ಜನಸಾಮಾನ್ಯರಿಗೆ ಸಂಬಂಧವಿಲ್ಲದ, ಜನಸಾಮಾನ್ಯರಿಗೆ ಸಾಧ್ಯವಿಲ್ಲದ ಉದಾಹರಣೆಗಳನ್ನ ಅದು ಒಳಗೊಂಡಿದೆ. ನಾವು ಈಗಾಗಲೇ ನೋಡಿದ್ದೀವಿ. ಶುಕ, ಮಾಂಧಾತ ಮತ್ತೆ ಆಸ್ತಿಕ ಮೊದಲಾದವರೆಲ್ಲರೂ ಕೂಡ ಜನಸಾಮಾನ್ಯರ ಪರಿಧಿಯಿಂದ ದೂರ ಇರುವಂತವರು. ಅವರೇ ಅಲ್ಲಿ ವರ್ಣಿತರಾದವರು. ಇದಿಷ್ಟೆಲ್ಲವನ್ನು ನೋಡಿದ ಮೇಲೆ ಮತ್ತೊಂದು ವಿಷಯ ಹೇಳುವುದು ಉಳಿದಿತ್ತು ಅಂತ ನನಗೆ ಕಾಣಿಸಿತು. ಅದನ್ನು ಕೂಡ ಈಗ ಹೇಳ್ತೇನೆ. ಮಹಾಭಾರತದ ಈ ಭಾಗದಲ್ಲಿ ನಾವು ನೋಡ್ತಾ ಇರುವಂತೆ ಗಂಡನ ಸಂಪರ್ಕವಿಲ್ಲದೆ ನಿನಗೆ ಮಕ್ಕಳಾಗುವಂತಹ ಒಂದು ವರವನ್ನು ನಾನು ಕೊಡ್ತೇನೆ ಅಂತ ಶಿವ ಹೇಳಿದ. ಆದರೆ ಭಾಗವತದಲ್ಲಿ ಬಂದಿದೆ, ಅತ್ರಿಗಳು ಪರಮಾತ್ಮನ ಕುರಿತು ಧ್ಯಾನಿಸಿದರು ಅಂತ. ಅಲ್ಲಿ ಬಂದಿರುವಂತೆ, ಭಾಗವತದಲ್ಲಿ ಬಂದಿರುವಂತೆ ಅತ್ರಿಗಳ ಪ್ರಯತ್ನ ಹಾಗೆ ಅನಸೂಯೆಯ ಸಾಧನೆ ಅವೆರಡರಿಂದಲೂ ತುಷ್ಟನಾದಂತಹ ಭಗವಂತನಿಂದಲೇ ಅಲ್ಲಿ ದತ್ತಾತ್ರೇಯ ಮತ್ತೆ ಚಂದ್ರ, ದುರ್ವಾಸ ಈ 3 ಹುಟ್ಟಿದ್ದು. ಇಲ್ಲಿ ಮಹಾಭಾರತದಲ್ಲಿ ಬರುವಂತೆ ಅತ್ರಿಗಳ ಪ್ರಯತ್ನ ಏನು ಅಲ್ಲಿ ಕಾಣುವುದೇ ಇಲ್ಲ. ಇವೆರಡಕ್ಕೆ ಹೊಂದಾಣಿಕೆ ಹೇಗೆ? ನಾನು ಅವತ್ತು ಅದನ್ನು ಉದಾಹರಿಸಿ ಹೇಳಿಬಿಟ್ಟೆ. ಅದಕ್ಕೆ ಹೊಂದಾಣಿಕೆ ಹೇಗೆ ಅಂತ ಒಂದು ಪ್ರಶ್ನೆ ಉಳಿದಿರ್ತದೆ. ಇವು ಬೇರೆ ಬೇರೆ ಕಲ್ಪದಲ್ಲಿ ನಡೆದಿರುವಂತಹ ಉತ್ಪತ್ತಿಗಳು ಅಂತ ತಿಳ್ಕೊಳ್ಬೇಕು. ದತ್ತಾತ್ರೇಯನ ಉತ್ಪತ್ತಿಯೇ ಬೇರೆ ಬೇರೆ ಯುಗಗಳಲ್ಲಿ, ಬೇರೆ ಬೇರೆ ಕಲ್ಪಗಳಲ್ಲಿ ಅನೇಕ ರೀತಿಯಿಂದ ಆಗಿರ್ತದೆ. ಆ ಥರ ಬೇರೆ ಬೇರೆ ರೀತಿಯಾಗಿ ಏನಾಗ್ತದಲ್ಲ ಅಂಥದ್ದು ಕೆಲವು ಕಡೆ ಅತ್ರಿ ಮತ್ತು ಅನಸೂಯ ಇಬ್ಬರ ಸಾಧನೆಯ ಹಿನ್ನೆಲೆಯನ್ನು ಕೂಡ ಒಳಗೊಂಡು ಆಗಿತ್ತು. ಅದನ್ನ ಭಾಗವತ ವರ್ಣನೆ ಮಾಡಿದೆ. ಒಂದು ಕಲ್ಪದಲ್ಲಿ ಹಾಗೆ. ಮಹಾಭಾರತ ಹೇಳುವಂತೆ ಮತ್ತೊಂದು ಕಲ್ಪದಲ್ಲಿ ಕೇವಲ ಅತ್ರಿಗಳ ಅನುಗ್ರಹವಿಲ್ಲದೆ ಕೇವಲ ಅನಸೂಯೆಯ ಪ್ರಯತ್ನದಿಂದ, ಶಿವನ ಅನುಗ್ರಹದಿಂದ ಆ ಮಕ್ಕಳು ಹುಟ್ಟಿದ್ರು ಅಂತ ಅಲ್ಲಿ ನಾವು ನೋಡಬೇಕಾದದ್ದು. ಮತ್ತೆ ಇವತ್ತಿನ ಮಹಾಭಾರತ ಪಾಠಗಳಲ್ಲಿಯೂ ಕೂಡ ದತ್ತ ಮತ್ತೆ ದುರ್ವಾಸಾಹ, ಸೋಮ ಅಂತ ಈ 3 ಹೆಸರುಗಳು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಕಾಣಿಸ್ತವೆ. ಕೆಲವು ಪಾಠಗಳಲ್ಲಿ ಆ 3 ಹೆಸರುಗಳು ಕಾಣಿಸುವುದೇ ಇಲ್ಲ.
ಆದರೂ ಆ ಪಾಠವನ್ನು ನೋಡಿ ಅತ್ರಿ ಮತ್ತು ಅನಸೂಯರಿಗೆ ಹುಟ್ಟಿದ ಮಕ್ಕಳು ಯಾರು, ಖ್ಯಾತನಾದಂಥ ಮಗ ಯಾರು ಅಂತ, ಶ್ರೇಷ್ಠನಾದ ಮಗ ಯಾರು ಅಂದ್ರೆ ಈ ದತ್ತಾತ್ರೇಯನೇ ಆಗಿದ್ದಿರಬೇಕು ಅಂತ ನಾನು ಊಹೆ ಮಾಡಿದ್ದೆ ಅಷ್ಟೇ. ಯಾಕಂದ್ರೆ ಆ 3 ಹೆಸರುಗಳು ಎಲ್ಲ ಕಡೆ ಕಾಣಿಸುವುದಿಲ್ಲ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಆ 3 ಹೆಸರುಗಳು ಕಾಣಿಸ್ತವೆ. ಮತ್ತೆ ಅನಸೂಯೆಯೇ ನಿನ್ನ ಹೆಸರಿನಿಂದಲೇ ಖ್ಯಾತನಾದಂತಹ ಮಗ ಈತ ಆಗ್ತಾನೆ. ಖ್ಯಾತಃ ತವೈವ ನಾಮ್ನ ಅಂತ ಒಂದು ಕೆಲವು ಕಡೆ ಪಾಠ ಇದೆ. ತವ ನಿನ್ನ, ನಾಮ್ನ ಏವ ಹೆಸರಿನಿಂದಲೇ ಖ್ಯಾತನಾಗುವ ಈ ಮಗ ಅಂತ. ಈ ದತ್ತಾತ್ರೇಯನಿಗೆ ನಮಗೆ ಗೊತ್ತಿರುವಂತೆ ಅನಸೂಯ ಹೆಸರು ಬಂದಿಲ್ಲ. ಪತ್ರಿಯ ಮಗ ಆದ್ರಿಂದ ಆತ್ರೇಯ ಅಂತ ಹೆಸರು ಬಂದಿದೆ. ತವೈವ ನಾಮ್ನ ಅನ್ನೋ ಪಾಠವನ್ನು ಹೇಗೆ ಸ್ವೀಕಾರ ಮಾಡುವುದು ಅಂತೂ ಕೂಡ ಒಂದು ಗೊಂದಲ ಮುಡಿಯೇ ಮೂಡ್ತದೆ. ಇದನ್ನೆಲ್ಲ ಪರಿಹರಿಸಿಕೊಳ್ಳಿಕ್ಕಿಂತ ಪ್ರಯತ್ನ ಪಟ್ಟಾಗ ತವೈವ ತವ ನಿನ್ನ ನಾಮ್ನ ಏವ ಹೆಸರಿನಿಂದಲೇ ಅಂತ ಏನೊಂದು ಪಾಠ ಇದೆಯಲ್ಲ, ಕೆಲವು ಕಡೆ ಆ ಪಾಠ ಇಲ್ಲ. ತಥಾ ಏವ ಅಂತಿದೆ. ಖ್ಯಾತಃ ತಥೈವ ನಾಮ್ನಾತು ಅಂತ ಹೇಳಿ. ತಥಾ ಹಾಗೆಯೇ ನಾಮ್ನ ಖ್ಯಾತಃ ತನ್ನ ಹೆಸರಿನಿಂದ ತನ್ನ ಸಾಧನೆಯಿಂದ ಖ್ಯಾತನಾದಂಥ ಈ ಒಬ್ಬ ಮಗ ನಿನಗೆ ಜನಿಸ್ತಾನೆ ಅಂತ ಅವರು ಹೇಳಿದ ವರ್ಣನೆ ಇದೆ. ಹಾಗಾಗಿ ತವೈವ ನಾಮ್ನ ಅನ್ನುವ ಪಾಠ ಅಷ್ಟು ಸರಿಯಲ್ಲ, ತಥೈವ ನಾಮ್ನ ಅನ್ನೋದೇ ಹೆಚ್ಚು ಸೂಕ್ತವಾದ ಪಾಠ ಅಂತ ನನಗೆ ಕಾಣಿಸ್ತದೆ. ಅಂತೂ ಇಲ್ಲಿ ಎಲ್ಲ ಕಡೆ ಭಾಗವತ, ಭಾರತ ಇತ್ಯಾದಿ ಕಡೆಗಳಲ್ಲಿ ಏನೇನೊಂದು ತತ್ವ ವರ್ಣಿತ ಆಗಿದೆ, ಅದನ್ನ ಹೀಗೆ ಯುಗಭೇದದಿಂದ ಕಲ್ಪಭೇದದಿಂದ ಹೊಂದಿಸಿಕೊಳ್ಬೇಕು ಅಂತ ನನ್ನ ಆಲೋಚನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ಕೂಡ ಅದು ಯೋನೇ ಶರೀರಂ ಉತ್ಪತ್ತಿ ಅಸಂಭವಾತ್ ಇತ್ಯಾದಿ ಸೂತ್ರಗಳಲ್ಲಿ ಏನು ವರ್ಣಿತ ಆಗಿತ್ತು ಅದನ್ನ ಇಲ್ಲಿ ಅಳವಡಿಸಿಕೊಂಡು ಹೇಳುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಅಥ ಪ್ರಕೃತ ಅನುಸರಾಮ, ಪ್ರಕೃತ ಕಥೆಯಲ್ಲಿ ಆ ಇಂದ್ರನ ರೂಪದಲ್ಲಿ ಶಿವ ಏನು ಬಂದಿದ್ದ, ಅವನಿಗೆ ಈ ಉಪಮನ್ಯು ಶಿವನ ಮಹಿಮೆಯನ್ನ ವರ್ಣಿಸಿ, ನಾನು ಶಿವನಿಂದಲೇ ಅನುಗ್ರಹವನ್ನು ಪಡೆಯುವವನು, ವರವನ್ನು ಪಡೆಯುವವನು, ನೀನು ಬೇಕಾದ್ರೆ ಹೋಗು ಅಥವಾ ಇರು, ಗಚ್ಚವ ತಿಷ್ಠವಾಶಕ ಯಥೇಷ್ಟಂ ಬಲಸೂದನ ಅಂತ ಉಪಮನ್ಯು ಆ ಇಂದ್ರನಿಗೆ ವಿದಾಯ ಹೇಳಿಬಿಟ್ಟ. ನಾನು ಇಷ್ಟೆಲ್ಲ ತಪಸ್ ಮಾಡಿದರೂ ಕೂಡ ನನಗೆ ಶಿವ ಪ್ರಸನ್ನನಾಗಲಿಲ್ಲಲ್ಲ ಅಂತ ಅವನು ಚಿಂತಾಕ್ರಾಂತನೂ ಆದ. ಆಗ ಅಲ್ಲಿದ್ದ ಐರಾವತ ಋಷಭದ ರೂಪ ತಾಳಿತು. ಅದ್ಭುತವಾದಂತಹ ಬಿಳಿಯ ಬಣ್ಣ, ಕಪ್ಪಾದ ಬಾಲ, ಅದಕ್ಕೆ ಕೆಂಪಾದಂತಹ ಕಣ್ಣುಗಳು. ಅಲ್ಲಿರುವಂತಹ ಇಂದ್ರ ಅವನು ಮಹಾದೇವನ ರೂಪದಿಂದ ಅಲ್ಲಿ ನನಗೆ ಕಾಣಿಸ್ಲಿಕ್ಕೆ ತೊಡಗಿದ. ನನಗೆ ಆಶ್ಚರ್ಯ ಆಗಿ ಆ ತೇಜಸ್ಸನ್ನ, ನನ್ನ ಸುತ್ತಮುತ್ತ ಇರುವಂತಹ ಅದ್ಭುತವಾದ ದೃಶ್ಯವನ್ನ ನಾನು ನೋಡ್ಲಿಕ್ಕೆ ತೊಡಗಿದೆ. ಆ ಪರಮಾತ್ಮನ ಪಿನಾಕ ಅನ್ನುವ ಧನಸ್ಸಿತ್ತು, ಅದು ಒಂದು ದೊಡ್ಡ ಸರ್ಪದ ರೂಪವನ್ನು ತಾಳಿ ಅಲ್ಲಿ ನಿಂತ್ಕೊಂಡದ್ದನ್ನು ಕೂಡ ನೋಡಿದೆ ನಾನು. 7 ಹೆಡೆಗಳಿದ್ದವು ಆ ಸರ್ಪಕ್ಕೆ. ಸಪ್ತ ಶೀರ್ಷ ಮಹಾಕಾಯ ತೀಕ್ಷ್ಣದಂಷ್ಟೋ ವಿಷೋಲ್ಬಣ. ಪಾಶುಪತಾಸ್ತ್ರ ಇತ್ಯಾದಿಗಳೆಲ್ಲವನ್ನು ಕೂಡ ನೋಡಿದೆ. ಕೃಷ್ಣನಿಗೆ ಉಪಮನ್ಯು ಆ ಕಥೆಯನ್ನ ಹೇಳಲಿಕ್ಕೆ ಮುಂದುವರೆಸಿದ, ಹೇಳ್ತಾ ತೊಡಗಿದ. ಹಿಂದೆ ಈ ಮಹಾದೇವ ಪರಶುರಾಮ ಮಾಡಿದ ತಪಸ್ಸಿನಿಂದ ಸಂತುಷ್ಟನಾಗಿ ಅವನಿಗೆ ಕೊಡಲಿಯನ್ನು ಕೊಟ್ಟಿದ್ದ. ಆ ಕೊಡಲಿಯಿಂದಲೇ ಪರಶುರಾಮ ದುಷ್ಟ ಕ್ಷತ್ರಿಯರನ್ನೆಲ್ಲ ತೊರೆದಿದ್ದ. 21 ಬಾರಿ ಭೂಮಂಡಲವನ್ನು ಸಂಚರಿಸಿದ್ದ. ಆ ಪರಶು ಈ ಶಿವನ ಪರಶುವೇ ಆಗಿದೆ. ಅವನ ಶಿವನ ಬಳಿ ಈ ಒಂದು ಪಿನಾಕ ಅನ್ನೋ ಧನಸ್ಸು, ಖಡ್ಗ ಮತ್ತೆ ಪರಶು ಮಾತ್ರ ಇದ್ದದ್ದಲ್ಲ, ಅನೇಕ ಆಯುಧಗಳೆಲ್ಲ ಅವನ ಸಮೀಪದಲ್ಲಿ ಇದ್ದವು. ಸ್ಕಂದ ನವಿಲಿನ ಮೇಲೆ ಕೂತ್ಕೊಂಡಿದ್ದ, ಶಕ್ತ್ಯಾಯುಧವನ್ನು ಹಿಡ್ಕೊಂಡಿದ್ದ. ಉಮಾದೇವಿ ಶಿವನ ಸಮೀಪದಲ್ಲಿದ್ಲು. ಭೃಗು ಮೊದಲಾದ ಋಷಿಗಳು ಅಲ್ಲಿ ಬಂದಿದ್ರು. ದೇವತೆಗಳು ಅವನನ್ನ ನಾನಾ ರೀತಿಯಾದಂತಹ ವೇದ ಮಂತ್ರಗಳಿಂದ ಸ್ತುತಿಸಿದರು ಭಗವಂತನನ್ನ. ಸಾಮವೇದದಲ್ಲೇ ಬೇರೆ ಬೇರೆ ಸಾಮಗಳು. ಚತುರ್ಮುಖ ಬ್ರಹ್ಮ ರಥಂತರ ಸಾಮದಿಂದ ಪರಮಾತ್ಮನನ್ನ ಸ್ತುತಿಸಿದ ಅಂತ ವರ್ಣಿಸ್ತಾರೆ.
ಬ್ರಹ್ಮ ನಾರಾಯಣಶ್ಚೈವ ದೇವರಾಜಶ್ಚ ಕೌಶಿಕಃ ಅಶೋಭಂತ ಮಹಾಬಾಹೋ ತ್ರಯಸ್ತ್ರಯ ಇವಾಗ್ನಯಃ ಬ್ರಹ್ಮ ಭವಂ ತದಾ ಸ್ತುತ್ವ ರಥಂತರ ಮುದೀರಯನ್ ರಥಂತರ ಸಾಮವನ್ನು ಹಾಡಿದ. ನಾರಾಯಣ ಜ್ಯೇಷ್ಠ ಸಾಮದ ಮೂಲಕ ಪರಮಾತ್ಮನನ್ನು ಉಪಾಸಿಸಿದ. ರುದ್ರನನ್ನ ಇಂದ್ರ ಶತರುದ್ರೀಯದ ಮೂಲಕ, ಅಂದ್ರೆ ರುದ್ರಾಧ್ಯಾಯ ಅಂತ ಏನು ಯಜುರ್ವೇದದಲ್ಲಿ ಬಂದಿದೆ, ಅದರ ಮೂಲಕ ಅವನನ್ನ ಸ್ತುತಿಸಿದ. ನಾನು ನಮೋ ದೇವಾಧಿದೇವಾಯ ಮಹಾದೇವಾಯ ತೇ ನಮಃ ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ನಮಸ್ತೆ ವಜ್ರಹಸ್ತಾಯ ಪಿಂಗಲಾಯ ಅರುಣಾಯ. ನೀನು ಇಂದ್ರನ ರೂಪದಲ್ಲಿ ಬಂದವನಾಗಿದ್ದಿ, ನನಗೆ ಈ ದರ್ಶನವನ್ನು ಕೊಟ್ಟಿದ್ದಿ ಅಂತ ಅವನನ್ನು ಸ್ತುತಿಸಿದೆ. ಪಿಂಗಲ ಅರುಣ ಮೊದಲಾದ ಶಬ್ದಗಳೆಲ್ಲ ರುದ್ರಾಧ್ಯಾಯದಲ್ಲೂ ಕೂಡ ಬಂದದ್ದಾಗಿವೆ. ನಮಸ್ತಾಮ್ರಾಯ ಚ ಋಣಾಯ ಚ ಅಂತ ರುದ್ರಾಧ್ಯಾಯದಲ್ಲಿ ವರ್ಣನೆ ಇದೆ. ಕೃಷ್ಣ ಕುಂಚಿತ ಮೂರ್ಧಜಯ, ಗುಂಗುರಾದಂತಹ ಕಪ್ಪಾದ ಕೂದಲು ನಿನಗಿದೆ. ಶುಕ್ಲವರ್ಣದವನೂ ಆಗಿದ್ದೆ. ಶುಕ್ಲವರ್ಣಾಯ ಶುಕ್ಲಾಯ, ಭಸ್ಮವನ್ನು ಶರೀರಕ್ಕೆ ಧರಿಸಿಕೊಂಡಿದ್ದೆ. ನನಗೆ ಅನಂತ ನಮಸ್ಕಾರಗಳು. ಸುರೇಂದ್ರಾಯ ಮುನೀಂದ್ರಾಯ ಮಹೇಂದ್ರಾಯ ನಮೋಸ್ತುತೆ. ನಮಃ ಪದ್ಮಾರ್ಧಮಾಲಾಯ. ಶರೀರದ ಅರ್ಧ ಭಾಗವನ್ನ ಪದ್ಮಗಳ ಮಾಲೆಯಿಂದ ಅಲಂಕರಿಸಿಕೊಂಡಿದ್ದೆ. ಮತ್ತೊಂದು ಅರ್ಧ ಭಾಗವನ್ನ ಉತ್ಪಲಗಳಿಂದ, ಕೆನ್ನೈದೆಲೆಗಳಿಂದ ಅಲಂಕರಿಸಿಕೊಂಡಿದ್ದೆ. ಇಂಥ ಅರ್ಧನಾರಿ ನರ ರೂಪನಾದವನು ನೀನು. ಒಂದು ಕಡೆ ಪಾರ್ವತಿಯನ್ನು ನಿನ್ನ ಅರ್ಧದಲ್ಲಿ ಇಟ್ಕೊಂಡಿದ್ದೆ, ಒಂದು ಕಡೆ ಬಲಭಾಗದಲ್ಲಿ ನೀನೇ ಇದ್ದೆ. ಆದಿ ಸೂರ್ಯ ನಿನ್ನ ಮುಖದಲ್ಲಿದ್ದಾನೆ, ನಿನ್ನ ಕಣ್ಗಳಲ್ಲೂ ಇದ್ದಾನೆ. ನಮಃ ಸೋಮಾಯ ಸೌಮ್ಯಾಯ, ಈ ಶಬ್ದಗಳು ಕೂಡ ರುದ್ರಾಧ್ಯಾಯದಲ್ಲಿ ಬಂದಿವೆ. ಸೌಮ್ಯ ದಂಷ್ಟ ವಿಭೂಷಣೆ, ಸೌಮ್ಯವಾದ ಹಲ್ಲುಗಳಿಂದ ಕೂಡಿದವನು. ಗೌರ ಕಪ್ಪು ವರ್ಣದವನಾಗಿದ್ದಾನೆ, ನೀಲವರ್ಣದವನೂ ಆಗಿದ್ದಾನೆ. ನಾರಿ ನರ ಶರೀರಾಯ ಸ್ತ್ರೀಪುಂಸಾಯ ನಮೋಸ್ತುತೆ. ವೃಷಭವಾಹಾಯ ಗಜೇಂದ್ರ ಗಮನಾಯ, ಆನೆಯನ್ನು ನೀನು ಏರಿ ಸಂಚಾರ ಮಾಡ್ತೆ, ವೃಷಭವನ್ನು ಕೂಡ ಏರಿ ಸಂಚಾರ ಮಾಡ್ತೆ. ಪ್ರಮಥ ಗಣಗಳಿಗೆ ಅಧಿಪತಿಯಾಗಿದ್ದೆ. ಅನುದ್ದಿಷ್ಟ ಅಭಿಧಾನಾಯ, ಯಾವೊಂದು ನಿರ್ದಿಷ್ಟ ನಾಮವೂ ನಿನಗಿಲ್ಲ, ಯಾಕಂದ್ರೆ ಎಲ್ಲ ನಾಮವೂ ನಿನ್ನದೇ ಆಗಿದೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂವೈ ದೇವಂ ಪರಮ ಉದಾಹರಂತಿ ಅಂತ ಶ್ರುತಿಯು ಕೂಡ ಹಾಗೆ ಹೇಳುತ್ತದೆ. ವಿಚಿತ್ರವಾದ ಮಣಿಯೊಂದನ್ನ ತಲೆಯಲ್ಲಿ ಧರಿಸಿದ್ದೆ, ಅರ್ಧಚಂದ್ರವನ್ನು ಧರಿಸಿದ್ದೆ. ಕುಸುಮಾಷ್ಟಧರಾಯ, ಈ 8 ರೀತಿಯಾದಂತಹ ಹೂಗಳನ್ನು ಕೂಡ ನೀನು ಧರಿಸಿದ್ದೆ. ಸೂರ್ಯಚಂದ್ರ ರೂಪದಿಂದ ನೀನೇ ಗಗನದಲ್ಲಿ ಸಂಚಾರ ಮಾಡ್ತೆ. ಭೂಚರಾಯ ಭುವನಾಯ, ದಿಗಂಬರನೂ ಆಗಿದ್ದೆ, ಸುಂದರವಾದಂತಹ ವಸ್ತ್ರವನ್ನು ಧರಿಸಿದ್ದೆ, ಹಾರ ಕೇಯೂರಾದಿಗಳನ್ನ ಧರಿಸಿದ್ದೆ. ತ್ರಿನೇತ್ರನಾಗಿದ್ದೆ. ನಮಸ್ತ್ರಿನೇತ್ರ ನೇತ್ರಾಯ, ಇದೆಲ್ಲವೂ ಕೂಡ ನರಸಿಂಹರೂಪಿಯಾದ ಭಗವಂತನ ಸ್ತೋತ್ರ, ಅಂತರ್ಯಾಮಿ ಆದಂತಹ ಭಗವಂತನ ಸ್ತೋತ್ರ ಅಂತ ನಾವು ತಿಳ್ಕೊಳ್ಬೇಕು. ಭಾಗವತ ತಾತ್ಪರ್ಯದಲ್ಲಿ ಅದು ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ವಿಷ್ಣುವರು ನೃಸಿಂಹನಾಮಾನಿ ತ್ರಿನೇತ್ರ ಉಗ್ರಾಧಿಕಾನಿತು ಅಂತ. ತ್ರಿನೇತ್ರ, ಉಗ್ರ ಮೊದಲಾದ ಹೆಸರುಗಳೆಲ್ಲ ನರಸಿಂಹರೂಪಿಯಾದ ವಿಷ್ಣುವಿನ ನಾಮಗಳು ಅಂತ ಬಂದಿದೆ. ಶಯ್ಯೋರಭಿಸ್ರವಂತಾಯ ಅಥರ್ವಾಯ ನಮೋ ನಮಃ. ಶಯ್ಯೋರಭಿಸ್ರವಂತಾಯ ಅಂತ ಒಂದು ವಿಚಿತ್ರವಾದ ಸ್ತೋತ್ರ ಇದೆ. ನಾವೇನು ಯಜ್ಞಗಳನ್ನು ಮಾಡ್ತೀವಿ, ಯಜ್ಞದ ಸಾದ್ಗುಣ್ಯ, ಯಜ್ಞದ ಪರಿಪೂರ್ಣತೆಗಾಗಿ ಅದಕ್ಕೆ ಅಭಿಮಾನಿಯಾಗಿರುವಂತಹ ಒಬ್ಬ ದೇವತೆ ಶಯ್ಯು ಅಂತ. ಆ ಶಯ್ಯುವಿಗೆ ಅನುಗ್ರಹ ಮಾಡುವಂಥವನು ಈ ಶಿವ ಅಂತ ಅದರ ವರ್ಣನೆ ಇದೆ.
ಲಕ್ಷಾಲಂಕಾರದಲ್ಲಿ ಆಗಲಿ ಬೇರೆ ಎಲ್ಲಿ ಆಗಲಿ ಅದರದ್ದು ಹೆಚ್ಚಿನ ವಿವರಣೆ ಏನು ಕಾಣಿಸೋದಿಲ್ಲ. ಆದ್ರಿಂದ ಒಬ್ರು ಅನುವಾದಕರು ಈ ತರ ಒಂದು ಅನುವಾದ ಮಾಡಿದ್ದಾರೆ, ಅದನ್ನ ತಮ್ಮ ಎದುರಿಗೆ ಹೇಳಿದ್ದೇನೆ. ಇನ್ನು ಹೆಚ್ಚಿನ ವಿಷಯಗಳನ್ನ ಅದರ ಕುರಿತಾಗಿ ನಾನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ಮೇಘದಂತೆ ಗಂಭೀರವಾದಂತಹ ನಾದವನ್ನು ಮಾಡುವಂಥವನು ನೀನು. ದೇವತೆಗಳಿಗೂ ಅಸುರರು ಎಲ್ಲರಿಗೂ ಕೂಡ ಸ್ವಾಮಿಯಾದವನು. ತ್ರಿಪುರಾಸುರರನ್ನ ನಾಶ ಮಾಡಿದವನು, ಮಹಿಷಾಸುರನನ್ನ ಕೊಂದವನು. ಸ್ಕಂದ ರೂಪದನಾಗಿಯೂ ಕೂಡ ನೀನೇ ಇದ್ದೆ, ನೀನೇ ನಮಗೆ ಗತಿಯಾಗಿದ್ದೆ. ಕೆಲವು ಕಡೆ ಈ ಶ್ಲೋಕಗಳು ಕೇಳಿ ಬರ್ತಾವೆ. ಸ್ತ್ರೀಪುಂಸಾಯ ನಪುಂಸಾಯ ಸಾಂಖ್ಯಾಯ ಯೋಗಿನೇ. ನೀನು ಸ್ತ್ರೀ ರೂಪದವನು ಆಗಿದ್ದೆ, ನಪುಂಸಕ ರೂಪದವನು ಆಗಿದ್ದೆ. ಐತರೇಯ ಉಪನಿಷತ್ನಲ್ಲಿ ಮತ್ತು ಅದರ ಭಾಷ್ಯದಲ್ಲಿ ಈ ವಿಷಯಗಳನ್ನೆಲ್ಲ ವರ್ಣಿಸಿದ್ದಾರೆ. ನೈನಂ ವಾಚಾ ಸ್ತ್ರೀಯಂ ಬ್ರುವನ್ ನೈನಮಸ್ತ್ರೀ ಪುಮಾನ್ ಬ್ರುವನ್ ಪುಮಾಂಸನ್ನ ಬ್ರುವನ್ ನೈನಂ ವದನ್ ವದತಿ ಕಶ್ಚನ. ಕೇವಲ ಪುರುಷ ಭಗವಂತ ಅಂತ ತಿಳ್ಕೊಂಡವನು ಅಜ್ಞಾನಿಯೇ, ಭಗವಂತ ಸ್ತ್ರೀ ಅಂತ ತಿಳ್ಕೊಂಡವನು ಅಜ್ಞಾನಿಯೇ. ಸ್ತ್ರೀ ರೂಪನೂ ಹೌದು ಪುರುಷ ರೂಪನೂ ಹೌದು ಅಂತ ಯಾರು ತಿಳ್ಕೊಂಡಿದ್ದಾರೋ ಅವನೇ ಜ್ಞಾನಿ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಗರುಡ ಪುರಾಣದ ಮಾತೊಂದನ್ನು ಕೂಡ ಹೇಳಿದ್ದಾರೆ. ವಿಷ್ಣೋರ್ ನಪುಂಸಕಾಕಾರೋ ನೈವಾಸ್ತಿ ಕ್ವಚನ ಪ್ರಭೋಹ. ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ, ನಪುಂಸಕ ರೂಪ ಅವನಿಗಿಲ್ಲ. ತಥಾಪ್ಯ ರಾಗಾಕೃಷ್ಟತ್ವ ತಚ್ಛಬ್ದೈರಪಿ ಭಣ್ಯತೆ. ಆದರೂ ನಪುಂಸಕ ಅನ್ನೋ ಶಬ್ದದಿಂದ ಭಗವಂತನನ್ನು ಹೇಳಬಹುದು. ಯಾಕೆಂದ್ರೆ ಅವನು ಮೋಹಿನಿ ಮೊದಲಾದ ಅವತಾರಗಳನ್ನು ತಾಳಿದಾಗ ಅವನಿಗೆ ಯಾವುದೇ ಪುರುಷನ ಬಗ್ಗೆ ರಾಗ ಇರೋದಿಲ್ಲ. ಅವನು ರಾಮಕೃಷ್ಣಾದಿ ರೂಪಗಳನ್ನು ತಾಳಿದಾಗ ಯಾವುದೇ ಸ್ತ್ರೀ ಬಗ್ಗೆ ಅವನಿಗೆ ರಾಗ ಇರೋದಿಲ್ಲ. ಹೀಗೆ ಸ್ತ್ರೀಯಾಗಿ ಹುಟ್ಟಿದಾಗ ಸ್ತ್ರೀಯಾಗಿ ಪುರುಷನಾಗಿ ಅವತರಿಸಿದಾಗ ಅವನಿಗೆ ಬೇರೊಬ್ಬ ಸ್ತ್ರೀ ಪುರುಷರ ಬಗ್ಗೆ ರಾಗ ಇರೋದಿಲ್ಲ. ಆದ್ರಿಂದ ಅವನನ್ನು ನಪುಂಸಕ ಅಂತ ಹೇಳಬೇಕಷ್ಟೇ. ವಸ್ತುತಃ ನಪುಂಸಕ ಲಿಂಗ ಅವನಿಗಿಲ್ಲ. ಸ್ತ್ರೀಲಿಂಗವೂ ಇದೆ, ಪುರುಷ ಲಿಂಗವೂ ಇದೆ, ಆದ್ರೆ ನಪುಂಸಕ ಲಿಂಗ ಅವನಿಗಿಲ್ಲ. ಅದನ್ನ ಗರುಡ ಪುರಾಣದ ಶ್ಲೋಕದಿಂದ ಆ ಇತರೆಯ ಭಾಷ್ಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಇಂಥ ಅಚಿಂತ್ಯವಾದಂತಹ ಸ್ವರೂಪ ಇದ್ದವನು ನೀನು, ನಿನಗೆ ನಾನು ನಮಸ್ಕರಿಸ್ತೇನೆ. ಯೋಗಿನಾಂ ನಿಷ್ಕಲ ಶಿವ, ನೀನು ಸರ್ವಶ್ರೇಷ್ಠನಾಗಿದ್ದೆ, ನಮಗೆಲ್ಲರಿಗೂ ಕೂಡ ಆಶ್ರಯನಾಗಿದ್ದಿ, ನಮ್ಮ ಹೃದಯನಾಗಿದ್ದಿ ನೀನು. ನಮೋ ವಿಶ್ವಾಯ ಮಾಯಾಯ ಅಚಿಂತ್ಯ ಚಿಂತ್ಯಾಯ ವೈ ನಮಃ. ಪೂರ್ಣವಾಗಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಹಾಗೆ ಅಂತ ಹೇಳಿ ನಿನ್ನನ್ನು ತಿರಸ್ಕರಿಸಲಿಕ್ಕೂ ಕೂಡ ಆಗೋದಿಲ್ಲ. ಅಂತ ವಿಶಿಷ್ಟವಾದ ಸ್ವರೂಪ ಇದ್ದವನು ನೀನಾಗಿದ್ದೆ. ಗೃಹಸ್ಥ ತ್ವಂ ಆಶ್ರಮಿಣಾಂ. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದದ್ದು. ಆ ಗೃಹಸ್ಥಾಶ್ರಮಕ್ಕೆ ನೀನು ಪ್ರವರ್ತಕನಾಗಿದ್ದಿ, ದೊಡ್ಡ ಗೃಹಸ್ಥನೇ ಆಗಿದ್ದಿ ನೀನು. ಶಿವನು ಗೃಹಸ್ಥಾಶ್ರಮಿಯಾಗಿದ್ದಾನೆ, ಸ್ವಯಂ ನಾರಾಯಣನು ಕೂಡ ಗೃಹಸ್ಥಾಶ್ರಮಿಯಾಗಿದ್ದಾನೆ. ಆ ಗೃಹಸ್ಥಾಶ್ರಮಿಯಾಗಿದ್ದು ಅವ್ಯಾಕೃತ ಗೃಹಸ್ಥ ಅಂತ ಕರೆಸ್ಕೊಂಡಿದ್ದಾನೆ ಪರಮಾತ್ಮ. ನಮ್ಗೆ ಇದು ಗೊತ್ತಿದೆ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತೇಳಿ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಪರಮಾತ್ಮನನ್ನ ಸ್ತುತಿಸಿದ್ದಾರೆ. ನಾವೆಲ್ಲ ಪ್ರಾಕೃತವಾದ ಗೃಹಸ್ಥಾಶ್ರಮವನ್ನ ಪಾಲಿಸುವಂಥವ್ರು. ಅವನು ಅಪ್ರಾಕೃತವಾದ ಸ್ವರೂಪ ಇದ್ದವನು, ಅಪ್ರಾಕೃತವಾದ ಆ ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟಂತಹ ಕ್ರಿಯೆ ಮಹಿಮೆಗಳನ್ನು ತೋರಿಸುವಂಥವನು. ಅದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನ ಅವ್ಯಾಕೃತ ಬ್ರಾಹ್ಮಣದಲ್ಲಿ ಆ ಪರಮಾತ್ಮ ಗೃಹಸ್ಥಾಶ್ರಮಿಯಾಗಿ ಯಾವ್ಯಾವ ಕಾರ್ಯಗಳನ್ನು ಮಾಡ್ತಾನೆ. ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ. ನಮ್ಮೆಲ್ಲರಲ್ಲಿ ನಿಂತು ಯಜ್ಞ ಮಾಡುವವನು, ಶ್ರಾದ್ದ ಮಾಡುವವನು, ಅಧ್ಯಯನ ಮಾಡುವವನು ಅವನೇ ಆಗಿದ್ದಾನೆ. ಜಗತ್ತೆಲ್ಲವನ್ನೂ ಪೊರೆಯುವವನು ಅವನೇ ಆಗಿದ್ದಾನೆ ಅಂತ ಅಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಚತುರಾಶ್ರಮದಲ್ಲಿ ಗೃಹಸ್ಥ ಇವನಾಗಿದ್ದಾನೆ. ಈಶ್ವರಾಣ ಮಹೇಶ್ವರ. ಎಲ್ಲ ಈಶ್ವರರಲ್ಲಿ ಅಂದ್ರೆ ಈಶ್ವರರು ಅಂದ್ರೆ ಶ್ರೇಷ್ಠರು, ಅವರಲ್ಲಿ ಮಹೇಶ್ವರ ಅತ್ಯಂತ ಶ್ರೇಷ್ಠ ನೀನಾಗಿದ್ದೆ. ಕುಬೇರ ಸರ್ವ ಯಕ್ಷಾಣಾಂ. ಭಗವದ್ಗೀತಾದಲ್ಲಿ ಬಂದಿದೆ ವಿತ್ತೇಶೋ ಯಕ್ಷ ರಕ್ಷಸಾಂ ಅಂತ. ಹಾಗೆ ಎಲ್ಲಾ ಯಕ್ಷರಲ್ಲಿ ನೀನು ಕುಬೇರನಾಗಿದ್ದೆ. ಕ್ರತು ನಾಂ ವಿಷ್ಣು ರುಚ್ಯತೆ. ಕ್ರತುಗಳು ಅಂದ್ರೆ ಜ್ಞಾನ ಸ್ವರೂಪರು, ಅವರಲ್ಲಿ ವಿಷ್ಣು ನೀನೇ ಆಗಿದ್ದೆ. ನಿನ್ನ ಅಂತರ್ಯಾಮಿ ಆದಂತಹ ಭಗವಂತನೇ ಆ ಕ್ರತು ಶಬ್ದವಾಚ್ಯನಾಗಿದ್ದಾನೆ. ಕ್ರತೋಸ್ಮರ ಕೃತಂ ಸ್ಮರ, ಕ್ರತೋಸ್ಮರ ಕೃತಂ ಸ್ಮರ ಅಂತ ಹೇಳಿ ಈಶಾವಾಸ್ಯೋಪನಿಷತ್ತು ಮೊದಲಾದದ್ದು ಅವನನ್ನ
ಜ್ಞಾನಸ್ವರೂಪನಾದ ಭಗವಂತನೇ, ನಾನು ಮಾಡಿದ ಕ್ರಿಯೆಯನ್ನೆಲ್ಲ, ನಾನು ಮಾಡಿದ ನಿನಗೆ ಅರ್ಪಣೆ ಮಾಡಿದ ಕ್ರಿಯೆಯನ್ನ ನೀನು ನೆನಪಿಟ್ಕೊಂಡು ನನ್ನನ್ನು ಸಲಹು ಅಂತ ಕೇಳಿದ ವರ್ಣನ ಇದೆ. ಪರ್ವತಗಳಲ್ಲಿ ನೀನು ಮೇರುವಾಗಿದ್ದೆ. ಮೇರು ಪರ್ವತ ಎಲ್ಲಾ ಪರ್ವತಗಳಲ್ಲಿ ಶ್ರೇಷ್ಠ. ಇದರ ಅಭಿಪ್ರಾಯ ಏನು ಅಂತ ಅನ್ನೋದು ಹಿಂದೆ ಹೇಳಿದ್ದೀನಿ, ಮತ್ತೆ ನಾನು ಈಗ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳನ್ನು ನಾವೇನು ನೋಡಿದ್ದೇವಲ್ಲ, ಅಲ್ಲಿ ಭಾಗವತದ 11ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ ಬರುವಂತಹ ವಿಭೂತಿ ರೂಪಗಳನ್ನು ಕೂಡ ಹೊಂದಿಸಿಕೊಂಡು ಅವಕ್ಕೆಲ್ಲ ಏನರ್ಥ, ಭಾಗವತ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ, ಮತ್ತೆ ಗೀತಾ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನೆಲ್ಲ ಅಲ್ಲಿ ನೋಡಿದ್ದೇವೆ. ಅಲ್ಲಿ ಈ ಮೇರು ಪರ್ವತದ ಬಗ್ಗೆನೂ ಕೂಡ ಬಂದಿದೆ. ಮೇರು ಶಿಖರಿಣಾಮಹಂ ಸ್ಥಾವರಾಣಾಂ ಹಿಮಾಲಯ ಅಂತ ಈಗ 2 ಭಗವದ್ಗೀತಾದಲ್ಲೇ ಬಂದಿದೆ. ಇವಕ್ಕೆಲ್ಲ ಏನರ್ಥ? ಪರ್ವತಗಳಲ್ಲಿ ಅನೇಕ ಗುಂಪುಗಳಿರ್ತವೆ. ಪರ್ವತಾಭಿಮಾನಿ ದೇವತೆಗಳಲ್ಲಿ ಅನೇಕ ಗುಂಪುಗಳಿರ್ತವೆ. ಒಂದು ಗುಂಪಿಗೆ ಹಿಮಾಲಯ ಒಡೆಯನಾಗಿರ್ತಾನೆ, ಮತ್ತೊಂದು ಗುಂಪಿಗೆ ಈ ಮೇರು ಪರ್ವತ ಒಡೆಯನಾಗಿರ್ತಾನೆ. ನಕ್ಷತ್ರಾಣಾಮಹಂ ಶಶಿ ಅಂತ ಅಲ್ಲೊಂದು ಕಡೆ ಬಂದಿದೆ. ಸಜಾತೀಯ ವಿಭೂತಿ, ವಿಜಾತೀಯ ವಿಭೂತಿ ಅಂತ ಹೀಗೆಲ್ಲ ಬಂದಿದೆ. ಸಜಾತೀಯ ವಸ್ತುಗಳಲ್ಲಿ ಶ್ರೇಷ್ಠನಾದವನು ಒಬ್ಬ, ವಿಜಾತೀಯ ವಸ್ತುಗಳಲ್ಲಿ ಶ್ರೇಷ್ಠನಾದವನು ಮತ್ತೊಬ್ಬ ಅಂತ ಹೀಗೆ ನಾನಾ ಥರದ ವರ್ಣನೆಗಳು ಬಂದಿವೆ ಅಲ್ಲಿ. ಈ ಚಂದ್ರ ಅವನೊಂದು ನಕ್ಷತ್ರ ಅಲ್ಲ, ನಕ್ಷತ್ರ ಗುಂಪಿನಲ್ಲಿ ಅವನು ಸೇರಿದವನಲ್ಲ. ಆದರೆ ನಕ್ಷತ್ರಗಳಿಗೆ, ನಕ್ಷತ್ರಾಭಿಮಾನಿನಿ ದೇವತೆಯರಿಗೆ ಅವನು ಪತಿ ಆದ್ರಿಂದ ನಕ್ಷತ್ರಾಣಾಂಶ ಚಂದ್ರಮಾಹ, ಇದು ವಿಜಾತೀಯ ವಿಭೂತಿ. ಇದು ಆ ನಕ್ಷತ್ರಗಳಿಗಿಂತ ಶ್ರೇಷ್ಠತೆ ಚಂದ್ರನಿಗೆ ಬಂದದ್ದು ಪರಮಾತ್ಮನ ಸಾನ್ನಿಧ್ಯದಿಂದ ಅಂತ ಅರ್ಥ. ವಸಿಷ್ಠಸ್ತ್ವಂ ಋಷೀಣಾಂ ಚ ಗ್ರಹಾಣಾಂ ಸೂರ್ಯ ಉಚ್ಯತೆ. ಅಲ್ಲಿ ಮುನೀನಾಂಪ್ಯಹಂ ವ್ಯಾಸ ಅಂತ, ಮುನಿಗಳ ನಡುವೆ ವ್ಯಾಸ ಅಂತ ಬಂದಿದೆ. ಇಲ್ಲೊಂದ್ ಕಡೆ ವಸಿಷ್ಠ ಅಂತ ಬಂತು. ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬೃಹಸ್ಪತಿ ಅಂತ ಬಂದಿದೆ. ಹೀಗೆ ಬೇರೆ ಬೇರೆ ಹೆಸರುಗಳೇನು ಬರ್ತಾವಲ್ಲ, ಈ ಎಲ್ಲಾ ಹೆಸರುಗಳು ಕೂಡ ಬೇರೆ ಬೇರೆ ದೃಷ್ಟಿಕೋನದಿಂದ ಇದ್ದದ್ದು, ಎಲ್ಲವೂ ಒಂದೇ ದೃಷ್ಟಿಕೋನದಿಂದ ಇದ್ದದ್ದಲ್ಲ. ಆದ್ರಿಂದ ಅವುಗಳಲ್ಲಿ ವಿರೋಧ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು ಅದನ್ನ. ದೇವ ಪುರೋಹಿತರಲ್ಲಿ ಬೃಹಸ್ಪತಿ ಶ್ರೇಷ್ಠ, ಮತ್ತೆ ಮನುಷ್ಯ ಪುರೋಹಿತರಲ್ಲಿ ವಸಿಷ್ಠ ಶ್ರೇಷ್ಠ ಅಂತ ಹೀಗೆಲ್ಲ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಅದು ಬಂದಿದೆ. ಅಲ್ಲಿ ನಾನು ಅದನ್ನು ಹೇಳಿ ಆಗಿದೆ, ಆದ್ರಿಂದ ಈಗ ಮತ್ತೆ ಅದನ್ನು ಪೂರ್ವಾವಲೋಕನ ಮಾಡಿ ಅದನ್ನು ಹೇಳುವಂತ ಪ್ರಯತ್ನ ಮಾಡೋದಿಲ್ಲ. ಗೀತಾ ಪ್ರವಚನದ, ಭೀಷ್ಮ ಪರ್ವದ ಗೀತಾ ಪ್ರವಚನದಲ್ಲಿ ಈ ವಿಭೂತಿ ರೂಪದ ಒಂದು ವಿಸ್ತೃತವಾದಂತಹ ತುಲನಾತ್ಮಕವಾದಂತಹ ನೋಟ ಅಲ್ಲಿ ಬಂದಾಗಿದೆ. ಗ್ರಹಾಣಾಂ ಸೂರ್ಯ ಉಚ್ಯತೆ, ಎಲ್ಲ ಗ್ರಹಗಳಲ್ಲೂ ಕೂಡ ಸೂರ್ಯ ಶ್ರೇಷ್ಠನಾಗಿದ್ದಾನೆ. ಆರಣ್ಯಾನಾಂ ಪಶೂಣಾಂ ಚ ಸಿಂಹಸ್ತ್ವಂ ಪರಮೇಶ್ವರ, ಅರಣ್ಯವಾಸಿಗಳಾದ ಪಶುಗಳಲ್ಲಿ ನೀನು ಸಿಂಹನಾಗಿದ್ದೆ. ಗ್ರಾಮ್ಯ ಪಶುಗಳಲ್ಲಿ ವೃಷಭ ಅದು ಶ್ರೇಷ್ಠ. ವೃಷಭಕ್ಕೆ ಶ್ರೇಷ್ಠತೆ ಬಂದದ್ದು, ಸಿಂಹಕ್ಕೆ ಶ್ರೇಷ್ಠ ಬಂದದ್ದು ನಿನ್ನಿಂದ. ದ್ವಾದಶ ಆದಿತ್ಯರು, ಆದಿತ್ಯ ಮಕ್ಕಳು, ಅವರಲ್ಲಿ ವಿಷ್ಣು ಶ್ರೇಷ್ಠನಾಗಿದ್ದಾನೆ, ಅವನು ನೀನೇ ಆಗಿದ್ದೆ. ಅಷ್ಟ ವಸುಗಳಲ್ಲಿ ಅಗ್ನಿ ಶ್ರೇಷ್ಠನಾಗಿದ್ದಾನೆ. ಅಗ್ನಿ 15ನೇ ಕಕ್ಷಾದಲ್ಲಿದ್ದಾನೆ, ಉಳಿದವರೆಲ್ಲ 18ನೇ ಕಕ್ಷಾದಲ್ಲಿದ್ದಾರೆ, ನಮಗದು ಗೊತ್ತಿದೆ. ಪಕ್ಷಿ ವೈನತೇಯಶ್ಚ ಪಕ್ಷಿಣಾಂ ಅಂತ ಭಗವದ್ಗೀತಾದಲ್ಲಿ ಕೂಡ ಬಂದಿದೆ. ಆ ಗರುಡನಿಗೆ ಶ್ರೇಷ್ಠತೆ ಬಂದದ್ದು ಪರಮಾತ್ಮನ ಸಾನ್ನಿಧ್ಯದಿಂದ. ಅನಂತಶ್ಚಾಸ್ಮಿ ಸರ್ಪಾಣಾಮಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಭಗವದ್ಗೀತೆ. ಇಲ್ಲಿ ಸರ್ಪಗಳಲ್ಲಿ ಶೇಷನಾಗ ಅಂತ ಬಂದಿದೆ. ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವದ್ಗೀತಾದಲ್ಲಿ ಬಂದಿದ್ರೆ ಸಾಮವೇದಶ್ಚ ವೇದಾನಾಂ ಅಂತ ಇಲ್ಲಿದೆ. ವೇದಗಳಲ್ಲಿ ಸಾಮವೇದ ಹೇಗೆ? ಕೆಲವು ಕಡೆ ಋಗ್ವೇದವನ್ನೇ ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಗೀತಾ ಭಾಷ್ಯದಲ್ಲಿ ಅಲ್ಲಿ ಬಂದಿದೆ. ಋಗ್ವೇದದ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಅವಳು ಶ್ರೇಷ್ಠಳು. ಋಚ ಶ್ರೀರ್ಗಿ ರುಮಾದ್ಯಾಶ್ಚ, ಋಗ್ವೇದಕ್ಕೆ ಶ್ರೀ ಒಂದು ಲಕ್ಷ್ಮೀದೇವಿ, ಗೀಹಿ ಸರಸ್ವತಿ ಭಾರತೀಯರು, ಉಮಾ ಇವರೆಲ್ಲ ಅಭಿಮಾನಿನಿಯರಾಗಿದ್ದಾರೆ. ಸಾಮ್ನಃ ಪ್ರಾಣಶಿವಾದಯ, ಸಾಮವೇದಕ್ಕೆ ಪ್ರಾಣ ಮತ್ತೆ ಶಿವ ಇವರೆಲ್ಲ ಅಭಿಮಾನಿಗಳಾಗಿದ್ದಾರೆ. ಅದೆಲ್ಲವೂ ಕೂಡ ಬೇರೆ ಬೇರೆ ದೃಷ್ಟಿಕೋನದಿಂದ ಅನ್ನೋದು ಗೀತಾ ಭಾಷೆಯಲ್ಲಿ ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಈ ವೇದಗಳ ಕುರಿತಾಗಿ ಬಂದಿದೆಯೋ ನನಗೆ ನೆನಪಿಲ್ಲ. ಏನಿದ್ರು ಅದನ್ನ ವಿಶೇಷ ನೋಡುವವರು ಅಲ್ಲಿ ನೋಡಬೇಕು. ಯಜುಷಾಂ ಶತರುದ್ರಿಯಂ, ಯಜುರ್ವೇದ ಇಡೀ ಯಜುರ್ವೇದಾತ್ಮಕೋ ಹರಹ ಅಂತ ಛಾಂದೋಗ್ಯ ಉಪನಿಷತ್ ಹೇಳಿದೆ, ಉಪನಿಷತ್ ಭಾಷ್ಯ ಹೇಳಿದೆ. ಅದರಿಂದ ಇಡೀ ಯಜುರ್ವೇದಕ್ಕೇನೆ ಅಭಿಮಾನಿಯಾದವನು ಈ ಶಿವ. ಅದರಲ್ಲೂ ಶತರುದ್ರಿಯ ಅಂತೂ ಅವನನ್ನೇ ವಿಶೇಷವಾಗಿ ಅವನ ಮಹಿಮೆಯನ್ನೇ ವರ್ಣನೆ ಮಾಡ್ತದೆ.
ಸನತ್ಕುಮಾರೋ ಯೋಗಾನಾಂ, ಯೋಗಿಗಳಲ್ಲಿ ಸನತ್ಕುಮಾರ ಶ್ರೇಷ್ಠ, ಸಾಂಖ್ಯರಲ್ಲಿ ಕಪಿಲ ಶ್ರೇಷ್ಠ. ಭಗವದ್ಗೀತೆಯಲ್ಲಿ ಸಿದ್ಧಾನಾಂ ಕಪಿಲೋ ಮುನಿ ಅಂತ ವರ್ಣನೆ ಮಾಡಿದ್ದಾರೆ. ಮರುತ್ತುಗಳಲ್ಲಿ ದೇವಾನಾಮಸ್ಮಿ ವಾಸವಿಹಿ, ವಾಸವ ಇರಬೇಕು. ಎಲ್ಲ ದೇವತೆಗಳಲ್ಲಿ ಇಂದ್ರ ಶ್ರೇಷ್ಠ ಅಂತ ಅಲ್ಲಿ ಬಂದಿದ್ರೆ, ಮರುತ್ತುಗಳಲ್ಲಿ ಇಂದ್ರ ಶ್ರೇಷ್ಠ ಅಂತ ಇಲ್ಲಿ ಬಂದಿದೆ. ಇಲ್ಲಿ ಮರುತ್ತುಗಳು ಅಂತಂದ್ರೆ ದೇವತೆಗಳು ಅಂತಾನೆ ಅರ್ಥ ಮಾಡಬೇಕು. ಇದು ಒಂದು. ಇನ್ನೊಂದು, ಮರುತ್ತುಗಳು ಅಂದ್ರೆ 49 ಜನ ಮರುತ್ತುಗಳಿದ್ದಾರೆ. ಅವರೆಲ್ಲರೂ ಕೂಡ ದ್ವಿತೀಯ ಮಕ್ಕಳಾಗಿ, ಅದಿತೀಯ ಮಕ್ಕಳಲ್ಲ, ದ್ವಿತೀಯ ಮಕ್ಕಳಾಗಿ ದೇವೇಂದ್ರನಿಗೆ ವಿರೋಧಿಗಳಾಗಬೇಕಾದವರು. ದೇವೇಂದ್ರ ಜಾಣ್ಮೆಯಿಂದ ಅವರನ್ನು ತಮ್ಮ ಕಡೆಯಲ್ಲಿ ಮಾಡ್ಕೊಂಡು ಬಿಟ್ಟ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಆ ಮರುತ್ತುಗಳಿಗೂ ಇವನೇ ಶ್ರೇಷ್ಠ. ಪಿತೃಣಾಂ ಹವ್ಯವಾಡಸಿ, ಈ ಪಿತೃಣಾಂ ಅರ್ಯಮಾಚಾಸ್ಮಿ ಅಂತ ಬಂದಿದೆ ಭಗವದ್ಗೀತಾದಲ್ಲಿ ಮತ್ತೆ ಭಾಗವತದಲ್ಲಿ. ಅಲ್ಲಿ ಅರ್ಯಮ ಅಂತಂದ್ರೆ ಯಮ, ಅವನ ಮಹಿಮೆಯನ್ನ ಪಿತೃಗಳಲ್ಲಿ ಅವನು ಶ್ರೇಷ್ಠ ಅಂತ ವರ್ಣನೆ ಮಾಡಿದ್ದಾರೆ. ಪಿತೃಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುವವರು ಯಮ, ಸೋಮ ಮತ್ತು ಕವ್ಯವಾಹನ ಅನ್ನುವ ಅಗ್ನಿ. ಇಲ್ಲಿ ಹವ್ಯವಾಹನ ಅಂತ ಏನ್ ಬಂದಿದೆ, ಇದು ಪ್ರಾಯ ಕವ್ಯವಾಹನ ಅಂತ ಇದ್ದಿರಬೇಕು ಪಾಠ ಅಂತ ನನ್ನ ಆಲೋಚನೆ. ಯಮ, ಸೋಮ, ಕವ್ಯವಾಹನ ನಾಮ ಅಗ್ನಿ. ಯಮ ಮತ್ತು ಸೋಮ ಇಬ್ಬರು ಕೂಡ 12ನೇ ಕಕ್ಷಾದಲ್ಲಿ ಬರ್ತಾರೆ. ಕಕ್ಷಾ ಸ್ವಲ್ಪ ನಾನು ಹಿಂದೆ ಮುಂದಾಗಿ ಹೇಳಿದ್ರೆ ನೀವು ಅದನ್ನು ಹೊಂದಿಸಿಕೊಂಡು ನೋಡಿ. ಕವ್ಯವಾಹನ ನಾಮಕ ಅಗ್ನಿ 18ನೇ ಕಕ್ಷಾದಲ್ಲಿ ಬರ್ತಾನೆ. ಈ ಹವ್ಯವಾಡಸಿ ಅಂತ ಏನು ಪಾಠ ಇದೆಯಲ್ಲ, ಅದಷ್ಟು ಉಚಿತವಾದ ಪಾಠ ಅಲ್ಲ. ಪಿತೃಣಾಂ ಕವ್ಯವಾಡಸಿ ಅಂತಿದ್ರೆ ಯೋಗ್ಯ. ಸ್ವಾರಸ್ಯ ಅಂದ್ರೆ ಇನ್ನು 3 ಪಾಠಗಳಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ಹವ್ಯವಾಡಸಿ ಅಂತಿದ್ರೆ, ಉಳಿದ 3 ಪಾಠಗಳಲ್ಲಿ ಧರ್ಮರಾಡಸಿ ಅಂತಾನೆ ಇದೆ. ಅದು ಭಾಗವತಕ್ಕೂ ಮತ್ತೆ ಭಗವದ್ಗೀತೆಗೂ ಪೂರ್ಣವಾಗಿ ಹೊಂದಾಣಿಕೆನೇ ಆಗ್ತದೆ. ಪಿತೃಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು ಈ ಯಮಧರ್ಮ ಅಂತಾನೆ ಅದು ವರ್ಣನೆ ಇದೆ. ಒಂದು ದೃಷ್ಟಿಯಿಂದ ಅದು ಶ್ರೇಷ್ಠವೇ. ಯಾಕಂದ್ರೆ ಕಕ್ಷಾ ತಾರತಮ್ಯ ದೃಷ್ಟಿಯಿಂದ ಈ ಕವ್ಯವಾಹನ ನಾಮ ಅಗ್ನಿಗಿಂತ ಯಮನೇ ಶ್ರೇಷ್ಠ. ಅದು ಯೋಗ್ಯ, ಆ ಪಾಠವೇ ಯೋಗ್ಯ. ಬ್ರಹ್ಮಲೋಕಶ್ಚ ಲೋಕಾನಾಂ, ಎಲ್ಲಾ ಲೋಕಗಳಿಗಿಂತಲೂ ಬ್ರಹ್ಮಲೋಕ ಬಹಳ ದೊಡ್ಡದು, ಅದು ನಮಗೆ ಗೊತ್ತಿದೆ. ಗತೀನ ಮೋಕ್ಷ ಉಚ್ಯತೆ, ಮನುಷ್ಯ ತಲುಪಬೇಕಾದಂತಹ, ಮನುಷ್ಯ ಸಾಧಿಸಬೇಕಾದ ಗುರಿಗಳಲ್ಲಿ ಅತ್ಯಂತ ಶ್ರೇಷ್ಠ ಗುರಿ ಅಂದ್ರೆ ಮೋಕ್ಷ. ಸಾಗರಗಳಲ್ಲಿ ಕ್ಷೀರಸಾಗರ ಶ್ರೇಷ್ಠ. ಶೈಲಾನಾಂ ಹಿಮವಾನ್ ಗಿರಿ, ಈಗಾಗಲೇ ಒಂದ್ ಕಡೆ ಮೇರು ಅಂತ ಬಂತು, ಇಲ್ಲಿ ಹಿಮವತ್ ಪರ್ವತದ ಬಗ್ಗೆ ಬಂದಿದೆ. ವರ್ಣಾನಾಂ ಬ್ರಾಹ್ಮಣ ಶ್ರೇಷ್ಠ. ವಿಪ್ರಾಣಾಂ ದೀಕ್ಷಿತೋ ದ್ವಿಜ, ಬ್ರಾಹ್ಮಣನಾಗಿ ಹುಟ್ಟಿ ಹಾಗೆ ಬ್ರಾಹ್ಮಣನಾಗಿ ಏನೂ ಸಾಧನೆ ಮಾಡದೆ ಕೇವಲ ಶರೀರದಿಂದ ಬ್ರಾಹ್ಮಣನಾಗಿ ಸಾಯುವುದಕ್ಕಿಂತ ಜ್ಞಾನಿಯಾಗಿ ಅದರಲ್ಲಿಯೂ ಯಜ್ಞದ ದೀಕ್ಷೆಯನ್ನು ತೊಟ್ಟು, ಪುರುಷೋವಾವ ಯಜ್ಞ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳುವಂತೆ ಯಜ್ಞದ ದೀಕ್ಷೆಯನ್ನು ತೊಟ್ಟು ಬದುಕುವ ಬ್ರಾಹ್ಮಣ ಮತ್ತು ಶ್ರೇಷ್ಠ. ಎಲ್ಲ ಲೋಕಗಳ ಆದಿಯಾಗಿದ್ದಿ ನೀನು, ಎಲ್ಲ ಲೋಕಗಳ ಅಂತ್ಯವಾಗಿದ್ದೆ. ಶಿವನ ಸ್ವರೂಪವೇ ಎಲ್ಲದಕ್ಕಿಂತ ದೊಡ್ಡದು. ನಿನಗೆ ನಮಸ್ಕಾರ ಮಾಡ್ತೇನೆ. ನಮಸ್ತೆ ಭಗವನ್ ದೇವ, ನನಗೆ ಆಶ್ರಯ ಕೊಡು. ಹೆಚ್ಚ ಅಪರಾಧಂ ಕೃತವಾನ್, ಏನಾದರೂ ಅಜ್ಞಾನದಿಂದ ನಾನು ತಪ್ಪು ಮಾಡಿದ್ರೆ ಭಕ್ತ ಎಂಬ ಪ್ರೀತಿಯಿಂದ ಅದನ್ನೆಲ್ಲ ಕ್ಷಂತು ಮರ್ಹಸಿ, ಕ್ಷಮಿಸಬೇಕು ನೀನು. ನೀನು ಇಂದ್ರನ ರೂಪದಿಂದ ಬಂದಿದ್ದರಿಂದ ನಾನು ಮುಗ್ಧನಾಗಿ ಹೋದೆ. ನಿನ್ನನ್ನು ಅರ್ಘ್ಯಪಾದ್ಯಾದಿಗಳಿಂದ ನಾನು ಗೌರವಿಸಲಿಲ್ಲ. ನಾಘ್ಯಂತೆ ನಮಯಾ ದತ್ತಂ ಪಾದ್ಯಂ ಚಾಪಿ ಮಹೇಶ್ವರ. ಹೀಗೆ ನಾನು ಉಪಮನ್ಯು ಅವನನ್ನ, ಆ ಶಿವನನ್ನ ಸ್ತುತಿಸಿದೆ, ಎಲ್ಲವನ್ನೂ ಅವನಿಗೆ ನಿವೇದಿಸಿದೆ ಅಂತ ಉಪಮನ್ಯು ಆ ಕೃಷ್ಣನಿಗೆ ಕಥೆಯನ್ನು ಹೇಳ್ತಾ ಇದ್ದಾನೆ. ಮುಂದೇನಾಯಿತು ಅಂತ ಅನ್ನೋದನ್ನ ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.